ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತುಹು. ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಎಂಬುದು ಮಾತಿತ್ತು. ಒಂದು ವೇಳೆ ಉಂಡು ಮಲಗಿದ ನಂತರವೂ ಕೂಡ ಜಗಳ ನಿಲ್ಲದಿದ್ದರೆ ಅವರಡೆಯಲ್ಲಿರುವಂತಹ ಕೋಪ, ವೇಮನಸ್ಕತೆ, ದ್ವೇಷ ಅದು ಹಾಗೆಯೇ ಮುಂದುವರಿದರೆ ದಾಂಪತ್ಯ ಜೀವನದಲ್ಲಿ ಬಿರುಕುಂಟಾಗುತ್ತದೆ. ದಾಂಪತ್ಯ ಜೀವನದ ಮೇಲೆ ಪತಿ ಪತ್ನಿಯರಲ್ಲಿ ವಿರಸತೆ ಸಹಜ. ದಂಪತಿಗಳಲ್ಲಿ ಹೆಚ್ಚು ಪ್ರೀತಿ ಇದ್ದಷ್ಟು ಜಗಳವೂ ಇರ್ತದೆ, ಕೋಪವೂ ಇರ್ತದೆ. ಆದರೆ ಅದು ಪರಸ್ಪರ ಅರಿತುಕೊಳ್ಳಲಾಗದಷ್ಟು ಅಥವಾ ಪರಸ್ಪರ ಕ್ಷಮಿಸಲಾಗದಷ್ಟು ಗಾಢವಾಗಿರಬಾರದು. ಒಂದು ವೇಳೆ ಅದು ಹಾಗೆಯೇ ಮುಂದುವರಿದರೆ ಅದೆಲ್ಲೆಲ್ಲಿಗೂ ತಲುಪುತ್ತದೆ. ಕೆಲವೊಮ್ಮೆ ವಿಚ್ಛೇದನಕ್ಕೂ ಕೂಡ ಅದು ಕಾಣಬಾರದು. ಆದ್ದರಿಂದ ಸಣ್ಣ ಸಣ್ಣ ವಿರಸತೆ ಉಂಟಾದಾಗ, ಪರಸ್ಪರ ಜಗಳ, ಕೋಪ ಉಂಟಾದಾಗ ನಾವು ಅದನ್ನು ಚಿಗುರಿನಲ್ಲಿ ಚೂಟುವಂತಹ ಕಾರ್ಯವನ್ನು ಮಾಡಬೇಕು. ಇವತ್ತು ಪತಿ ಪತ್ನಿ ಪರಸ್ಪರ ಜಗಳವಾಡಿದರೆ ಅದನ್ನು ಒಂದು ಸಣ್ಣ ದಿಕ್ರ ಮೂಲಕ ಅದನ್ನು ಯಾವ ರೀತಿ ಪರಿಹರಿಸಬಹುದು ಎಂಬುದನ್ನು ವಿವರಿಸೋಣ. ಇದು ಇತರರು ಕೂಡ ಪ್ರಯೋಜನವಾಗಬಹುದು ಎಂದು ತೋರಿದರೆ ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ ಅಥವಾ ನಿಮ್ಮ ಪರಿಚಯಸ್ಥರಿಗೆ ಇದನ್ನು ಶೇರ್ ಮಾಡಿ. ಅಲ್ಲಾಹನಿಗೆ 99 ಪವಿತ್ರ ನಾಮಗಳಿವೆ. ಅದಕ್ಕೆ ಅಸ್ಮಾಉಲ್ ಹುಸ್ನಾ ಅಂತ ಹೇಳ್ತೇವೆ. ಅಸ್ಮಾಉಲ್ ಹುಸ್ನಾ ಪವಿತ್ರ ನಾಮಗಳ ಪೈಕಿ ಅಲ್ ಮಾನಿಯು ಎಂಬ ಒಂದು ಹೆಸರು ಅಲ್ಲಾಹನಿಗೆ. ಮಾನಿಯು ಅಂದರೆ ತಡೆಯುವವನು ಅಂತ ಅರ್ಥ. ಯಾ ಮಾನಿಯು ಯಾ ಅಲ್ಲಾ, ಯಾ ಮಾನಿಯು ಯಾ ಅಲ್ಲಾ ಅಂತ ಹೇಳಿ 21 ಬಾರಿ ಯಾರಾದರೂ ತನ್ನ ಪತ್ನಿಯೊಂದಿಗೆ ಜಗಳ ಕಾಯ್ದರೆ ಅವರು ಹಾಸಿಗೆಯಲ್ಲಿ ಮಲಗುವುದಕ್ಕಿಂತ ಮುಂಚೆ 21 ಬಾರಿ ಈ ದಿಕ್ಕನ್ನು ಹೇಳಬೇಕು. ಖಂಡಿತವಾಗಿಯೂ ಅವರಲ್ಲಿರುವಂತಹ ವೈಮನಸ್ಕತೆ, ಅದೇ ರೀತಿ ಏನಾದರೂ ಜಗಳ, ಕೋಪ ಇದ್ದರೆ ಅದೆಲ್ಲವನ್ನು ಅಲ್ಲಾಹನು ದೂರ ಮಾಡುತ್ತಾನೆ. ಅಷ್ಟೇ ಅಲ್ಲ, ಈ ದಿಕ್ಕರನ್ನು ಯಾರಾದರೂ ರೂಢಿಸಿಕೊಂಡರೆ, ಅಂದರೆ ಯಾ ಮಾನಿಯು ಯಾ ಅಲ್ಲಾ ಅಂತ ಹೇಳಿ ಎನಿ ಟೈಮ್ ಎಲ್ಲ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಹೆಚ್ಚು ಹೇಳ್ತಾ ಇದ್ರೆ ಅಲ್ಲಾಹನು ಅವನಿಗೆ ಬರುವಂತಹ, ಆ ದಂಪತಿಗಳಿಗೆ ಬರುವಂತಹ ಎಲ್ಲಾ ವಿಪತ್ತುಗಳಿಂದ ಅಲ್ಲಾಹನು ತಡೆಯುತ್ತಾನೆ. ಆದ್ದರಿಂದ ಈ ದಿಕ್ಕನ್ನು ನಾವು ಹೆಚ್ಚು ಹೇಳ್ತಾ ಇರೋಣ. ಅಲ್ಲಾಹನು